ಪವಿತ್ರ ಗೌಡರವರು ತಾಯಿಯಂದಿರ ದಿನದಂದೇ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಅದೇನು ನೋಡೋಣ ಬನ್ನಿ. ತಾಯಿಯಂದಿರ ದಿನಾಚರಣೆಯಂದು ಹಾಗಾಗಿ ಪವಿತ್ರ ಗೌಡರವರು ಇಂದು ಖುಷಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಕೋರ್ಟ್ಗೆ ಹೋಗುವ ಮುನ್ನ ಅವರು CCH ಕೋರ್ಟ್ನ ಮುಖಾಂತರ ಮೇ 14ರಂದು ಕೋರ್ಟ್ ಇರುವ ಕಾರಣ ಅವರು CCH ಕೋರ್ಟ್ನ ಬಳಿ ಅರ್ಜಿ ಹಾಕಿದ್ದರು. ನನಗೆ ರಜೆ ಬೇಕು, ನನಗೆ ಸ್ವಲ್ಪ ಟೈಮ್ ಬೇಕು ಬಿಸ್ನೆಸ್ ಟ್ರಿಪ್ಗಾಗಿ ಎಂದು ಹೇಳಿದ್ದರು. CCH ಕೋರ್ಟ್ನ ಮುಖಾಂತರ ಪವಿತ್ರ ಗೌಡರವರಿಗೆ ರಜೆ ಕೇಸ್ ಮುಂದೂಡಲಾಗಿದೆ 76ರವರೆಗೂ ಎಂದು ಹೇಳಲಾಗಿದೆ. ಹಾಗಾಗಿ ಬಿಸ್ನೆಸ್ ಟ್ರಿಪ್ ಹೊರಟ ಪವಿತ್ರ ಗೌಡರವರು ಇಂದು ತುಂಬ ಖುಷಿಯಾಗಿ ಅಮ್ಮ ಮಗಳು ತುಂಬ ಸಂತೋಷವಾಗಿದ್ದಾರೆ. ಇತ್ತ ದರ್ಶನ್ ವಿಜಯಲಕ್ಷ್ಮಿ ಅವರು ಫಾರ್ಮ್ ಹೌಸ್ನಲ್ಲಿ ತುಂಬ ಸಂತೋಷವಾಗಿದ್ದಾರೆ. ಹಾಗೂ ಪವಿತ್ರ ಗೌಡ ಹಾಗೂ ಖುಷಿ ಗೌಡರವರು ಇಲ್ಲಿ ಅಮ್ಮ ಮಗಳು ಬಿಸ್ನೆಸ್ ಟ್ರಿಪ್ ಮುಖಾಂತರ ಅವರು ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಇಂದು ತಾಯಂದಿರ ದಿನ ಆಗಿರುವ ಕಾರಣ ಅವರು ರಾಜಸ್ಥಾನ್ ಹಾಗೂ ಬೇರೆ ಬೇರೆ ವಿವಿಧ ದೇಶಗಳ ಕಡೆ ತಿರುಗಿ ಹೋಗುತ್ತಿದ್ದಾರೆ, ಖುಷಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಪವಿತ್ರ ಗೌಡರವರು ಎಲ್ಲವನ್ನೂ ಮರೆತು ತನ್ನ ಮಗಳೇ ನನಗೆ ಹೆಚ್ಚು ಎಂದು ಹೇಳಿಕೊಂಡಿದ್ದಾರೆ. ಹೀಗಾಗಿ ಎಲ್ಲವನ್ನೂ ಸಂತೋಷವನ್ನು ಹಂಚಿಕೊಂಡು ಹೋಗುವ ಖುಷಿ ಇರುವವರೆಗೂ ನನಗೆ ಯಾರೂ ಬೇಡ ಎಂದು ಕೂಡ ಹೇಳಿದ್ದಾರೆ. ನನಗೆ ಇದುವರೆಗೂ ಯಾರೂ ಇರಲಿಲ್ಲ, ನನಗೆ ನನ್ನ ಮಗಳೇ ಎಲ್ಲ ಎಂದು ಕೂಡ ಹೇಳಿದ್ದಾರೆ. ಪವಿತ್ರ ಗೌಡ ಹಾಗೂ ಖುಷಿಯವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಡಿ ಬಾಸ್.